ಬಡವರಿಗಾಗಿಯೇ ಸರ್ಕಾರ ತಂದಿರೋ ಯೋಜನೆ ಇದು. ಈ ಸ್ಕೀಮ್ನಲ್ಲಿ ಆಧುನಿಕ ಉಪಕರಣಗಳನ್ನು ಒದಗಿಸೋದರ ಜೊತೆಗೆ ನಿಮಗೆ ಫ್ರೀ ಟ್ರೈನಿಂಗ್ ಕೂಡ ಸಿಗುತ್ತೆ. ಹಾಗಿದ್ರೆ ಇದು ಯಾವ ಯೋಜನೆ? ಈ ಸ್ಕೀಮ್ನ ಬೆನಿಫಿಟ್ ಪಡ್ಕೊಳ್ಳೋದು ಹೇಗೆ? ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅರ್ಹತೆ ಏನಿರಬೇಕು, ಏನೇನು ದಾಖಲೆಗಳು ಬೇಕಾಗುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನೀವೇನಾದ್ರೂ ಬಿಲ್ಡಿಂಗ್ ಕೆಲಸ, ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ ಅಥವಾ ಪೇಂಟಿಂಗ್ ನಂತಹ ನಿರ್ಮಾಣ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕರ್ನಾಟಕ ಸರ್ಕಾರ ನಿಮ್ಮ ಕೌಶಲ್ಯ ಮತ್ತು ಸುರಕ್ಷತೆಗಾಗಿ ಕರ್ನಾಟಕ ಶ್ರಮ ಸಾಮರ್ಥ್ಯ ಯೋಜನೆ ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮವನ್ನು ತಂದಿದೆ. ಇದರಲ್ಲಿ ನಿಮಗೆ ಉಚಿತ ತರಬೇತಿ ಮಾತ್ರ ಅಲ್ಲ, ಬರೋಬ್ಬರಿ 20,000 ರೂಪಾಯಿ ಮೌಲ್ಯದ ಟೂಲ್ ಕಿಟ್ ಕೂಡ ಸಿಗುತ್ತೆ. ಅದು ಹೇಗೆ, ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆದರೆ ಮೊದಲಿಗೆ ಏನಿದು ಶ್ರಮ ಸಾಮರ್ಥ್ಯ ಯೋಜನೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಾರಿಗೆ ತಂದಿರುವಂಥ ಯೋಜನೆ. ಬಡ ಮತ್ತು ದಿನಗೂಲಿ ಪಡೆಯುವಂಥ ಕಾರ್ಮಿಕರಿಗೆ ಉಚಿತವಾಗಿ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು ಮತ್ತು ಅವರ ಕೆಲಸಕ್ಕೆ ಬೇಕಾದಂಥ ಆಧುನಿಕ ಉಪಕರಣಗಳನ್ನು ಒದಗಿಸಿ ಕೊಡೋದು ಈ ಯೋಜನೆಯ ಮುಖ್ಯ ಗುರಿ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಹಾಗಿದ್ರೆ ಈ ಯೋಜನೆಯಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಉಚಿತ ಟೂಲ್ ಕಿಟ್. ಅಂದರೆ ನೀವು ಮಾಡುವ ಕೆಲಸಕ್ಕೆ ತಕ್ಕಂತೆ, ಅಂದರೆ ಕಲ್ಲಿನ ಕೆಲಸ ಇರ್ಬೋದು, ಪ್ಲಂಬಿಂಗ್ ಅಥವಾ ಪೇಂಟಿಂಗ್, ಇದಕ್ಕೆ ಬೇಕಾಗುವಂಥ ಸೇಫ್ಟಿ ಹೆಲ್ಮೆಟ್ಟು, ಶೂಗಳು, ಗ್ಲೌಸು ಮತ್ತು ಕನ್ನಡಕಗಳಿರುವಂಥ ಕಿಟ್ಟು. ಅಂದರೆ ಏನು ಕೆಲಸ ಮಾಡ್ತಿರೋ ಅದರ ಮೇಲೆ ನಿಮಗೆ ಕಿಟ್ ಸಿಗುತ್ತೆ. ಇನ್ನು ಎರಡನೇದು ಜರ್ಮನ್ ತಾಂತ್ರಿಕ ತರಬೇತಿ. ಇಲ್ಲಿ ಬರೀ ಟ್ರೈನಿಂಗ್ ಅಲ್ಲ, ಸುಮಾರು 48 ಕೋಟಿ ಮೌಲ್ಯದ ಜರ್ಮನ್ ಮೂಲದ ತಾಂತ್ರಿಕ ತರಬೇತಿ ಸಂಸ್ಥೆಯ ಮೂಲಕ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಇನ್ನು ಮೂರನೇದು ಟ್ರೈನಿಂಗ್ ಟೈಮಲ್ಲಿ ಸಿಗುವಂಥ ಸೌಲಭ್ಯ. 1 ವಾರದ ಕಾಲ ನಡೆಯುವಂಥ ಈ ವರ್ಕ್ಶಾಪಲ್ಲಿ ನಿಮಗೆ ಉಚಿತವಾಗಿ ಊಟ, ತಿಂಡಿ, ಟೀ ಎಲ್ಲವನ್ನು ಕೂಡ ಕೊಡಲಾಗುತ್ತೆ. ಸೊ ಈ ಯೋಜನೆಯನ್ನು ಲಾಭ ಪಡಿಬೇಕು ಅಂತ ಹೇಳಿದ್ರೆ ಈ ಕೆಳಗಿನ ಕಂಡೀಷನ್ಸನ್ನು ನೀವು ಫಾಲೋ ಮಾಡಬೇಕು. ಅದರಲ್ಲಿ ಮೊದಲನೇದು, ನೀವು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ಹಾಗೆಯೇ ಮುಖ್ಯವಾಗಿ ಕಾರ್ಮಿಕ ಮಂಡಳಿಯಲ್ಲಿ ನೀವು ನೋಂದಾಯಿತ ಸದಸ್ಯರಾಗಿರಬೇಕು, ರಿಜಿಸ್ಟರ್ ಆಗಿರಬೇಕು, ಕಾರ್ಮಿಕ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಇನ್ನು ಮೂರನೇದು, ನಿಮ್ಮ ವಯಸ್ಸು 18ರಿಂದ 60 ವರ್ಷದ ಒಳಗಿರಬೇಕು. ನಾಲ್ಕನೇದು, ಕಳೆದ 12 ತಿಂಗಳಲ್ಲಿ ಕನಿಷ್ಠ 90 ದಿನಗಳು ನೀವು ನಿರ್ಮಾಣ ಕಾರ್ಮಿಕರಾಗಿ ಕೆಲಸ ಮಾಡಿರಬೇಕು. ನಿಮಗೆ ಈ ಎಲ್ಲ ಅರ್ಹತೆ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಈಗ ಕೇಳ್ಬೋದು, ಅಪ್ಲೈ ಮಾಡೋದಕ್ಕೆ ಮುಂಚೆ ನಮ್ಮ ಹತ್ರ ಏನೇನು ದಾಖಲೆಗಳಿರಬೇಕಾಗತ್ತೆ ಅಂತ. ಎಸ್, ಆ ದಾಖಲೆಗಳೇನೇನು ಅಂತೇಳಿ ನೋಡೋಣ. ಮೊದಲನೇದು, ನಿಮ್ಮ ನೋಂದಾಯಿತ ಕಾರ್ಮಿಕ ಕಾರ್ಡ್, ಲೇಬರ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಅದಿರಬೇಕು. ಎರಡನೇದಾಗಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು ಕೈಯಲ್ಲಿ. ಹಾಗೆಯೇ ಮೂರನೇದು, ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿದ ನಿಮ್ಮ ID ಕಾರ್ಡ್ನ ಜೆರಾಕ್ಸ್ ಪ್ರತಿ. ಇಷ್ಟೆಲ್ಲ ಬೇಕಾಗುತ್ತೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಸೊ ಈಗ ಇಷ್ಟೆಲ್ಲ ಇದೆ, ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೀವು ಕೇಳ್ಬೋದು. ಎಸ್, ಅದನ್ನು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಎಸ್, ಇದು ತುಂಬ ಮುಖ್ಯವಾದ ವಿಷಯ. ಅರ್ಜಿ ಸಲ್ಲಿಸೋದು ಹೇಗೆ? ಆ್ಯಕ್ಚುಲಿ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಏನಿಲ್ಲ, ತುಂಬ ಸುಲಭ ಇದೆ. ಅದು ಹೇಗೆ ಅಂತ ಹೇಳಿ ಈಗ ನೋಡೋಣ. ನೀವು ಆನ್ಲೈನ್ನಲ್ಲಿ ಸೇವಾ ಸಿಂಧು ಪೋರ್ಟಲ್, ಸೊ ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, sevasindu.karnataka.gov.in. ಸೊ ಈ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇನ್ನು ವೆಬ್ಸೈಟ್ಗೆ ಭೇಟಿ ನೀಡಿ ಮೊದಲು ಗೂಗಲ್ನಲ್ಲಿ sevasindu.karnataka.gov.in ಅಂತ ಹೇಳಿ ಟೈಪ್ ಮಾಡಿ ಅಧಿಕೃತ ವೆಬ್ಸೈಟ್ ಬರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡಬೇಕು. ಅಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಬೇಕು. ನೀವೇನಾದರೂ ಮೊದಲೇ ರಿಜಿಸ್ಟರ್ ಮಾಡಿಕೊಂಡಿದ್ರೆ, ನೋಂದಾಯಿಸಿಕೊಂಡಿದ್ರೆ, ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮತ್ತೆ OTP ಬಳಸಿ ನೀವು ಲಾಗಿನ್ ಆಗ್ಬೋದು. ಸೊ ಆಗಿಲ್ಲ ಅಂದರೆ ನೀವು ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟರ್ ಮಾಡಬೇಕಾಗತ್ತೆ. ನೀವೇನಾದರೂ ಹೊಸಬರಾಗಿದ್ರೆ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದಮೇಲೆ ನೀವು ಲಾಗಿನ್ ಆಗೋದಕ್ಕಾಗುತ್ತೆ. ಸೊ ಲಾಗಿನ್ ಆಗಬೇಕು. ಲಾಗಿನ್ ಆದ ಮೇಲೆ ಸರ್ಚ್ ಬಾರ್ನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಕಾರ್ಮಿಕ ಇಲಾಖೆ ಅಂತೇಳಿ ಹುಡುಕಬೇಕು. ಅಲ್ಲಿ ಲಭ್ಯವಿರುವಂಥ ಸೇವೆಗಳ ಪಟ್ಟಿಯಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಶ್ರಮ ಸಾಮರ್ಥ್ಯ ಸ್ಕೀಮ್ ಅಥವಾ ಶ್ರಮ ಸಾಮರ್ಥ್ಯ ಯೋಜನೆಗೆ ಅರ್ಜಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದನ್ನು ನೀವು ಆಯ್ಕೆ ಮಾಡಬೇಕು, ಕ್ಲಿಕ್ ಮಾಡಬೇಕು. ಅಷ್ಟೇ ಅಲ್ಲ, ಆಗೊಂದು ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ. ಸೊ ಅದನ್ನು ನೀವು ಫಿಲ್ ಮಾಡಬೇಕು, ಭರ್ತಿ ಮಾಡಬೇಕು. ನಿಮ್ಮ ಕಾರ್ಮಿಕ ಕಾರ್ಡ್ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರನ್ನು ಅಲ್ಲಿ ನಮೂದಿಸಬೇಕು. ಇದನ್ನು ಹಾಕಿದ ಕೂಡಲೇ ಬಹುತೇಕ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ತುಂಬಿಕೊಳ್ತವೆ. ಯಾಕಂದರೆ ನೀವು ಕಾರ್ಡ್ ಮಾಡಿಸ್ಬೇಕಿದ್ರೆ ಆ ಡೀಟೇಲ್ಸನ್ನೆಲ್ಲ ಕೊಟ್ಟಿರ್ತೀರಿ. ಅದಾದಮೇಲೆ ನಿಮ್ಮ ಹೆಸರು, ಆಧಾರ್ ಸಂಖ್ಯೆ,
ವಿಳಾಸ ಮತ್ತು ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಹೇಳುವಂಥದ್ದನ್ನು ಒಮ್ಮೆ ವೆರಿಫೈ ಮಾಡಿ ಪರಿಶೀಲಿಸಿ. ಈ ಥರ ನೋಡಿದ ಮೇಲೆ ನಂತರ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಕೇಳಲಾದ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅದರ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕು. ಏನೇನು ಕಾರ್ಮಿಕ ಕಾರ್ಡ್ ಪ್ರತಿ, ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿದಂಥ ಗುರುತಿನ ಚೀಟಿ ಪ್ರತಿ, ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇದೆಲ್ಲವನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. ಅಷ್ಟೇ ಅಲ್ಲ, ಪರಿಶೀಲಿಸಬೇಕು ಮತ್ತು ಸಬ್ಮಿಟ್ ಮಾಡಿ. ಎಲ್ಲ ವಿವರಗಳನ್ನು ಸರಿಯಾಗಿ ತುಂಬಿದ ನಂತರ ಪ್ರಿವ್ಯೂ ಅಂತ ಹೇಳುವಂಥ ಬಟನ್ ಇದೆಯಲ್ಲ, ಅದನ್ನು ಒತ್ತಿ ಮತ್ತೊಮ್ಮೆ ಚೆಕ್ ಮಾಡಿ. ನಂತರ ಕೆಳಗಿರುವಂಥ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ನೀವು ಪ್ರಿಂಟ್ ತಗೊಳ್ಳಿ. ಅರ್ಜಿ ಸಲ್ಲಿಕೆಯಾದ ನಂತರ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಅಂದರೆ ಸ್ವೀಕೃತಿ ಸಂಖ್ಯೆ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಅಂದರೆ ಸ್ಟೇಟಸನ್ನು ತಿಳಿದುಕೊಳ್ಳೋದಕ್ಕೆ ಇದು ಬೇಕಾಗುತ್ತೆ, ಮರಿಬೇಡಿ. ಒಂದು ವೇಳೆ ನಿಮಗೆ ಆನ್ಲೈನಲ್ಲಿ ಸ್ವತಃ ಅರ್ಜಿ ಸಲ್ಲಿಸೋದಕ್ಕೆ ಕಷ್ಟ ಆದರೆ ನೋಂದಣಿ ಮತ್ತು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ವೈಯಕ್ತಿಕ ಸಹಾಯಕ್ಕಾಗಿ ಕಾರ್ಮಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಅಗತ್ಯ ಮಾಹಿತಿಗಳ ಜೊತೆಗೆ ನಿಮ್ಮ ಹತ್ತಿರದ ಕಾರ್ಮಿಕ ಸೇವಾ ಕೇಂದ್ರ, ಗ್ರಾಮ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದೆ. ಸೊ ಇದಕ್ಕೆ ಸರಿಸುಮಾರು 30 ರೂಪಾಯಿಯಷ್ಟು ಸೇವಾ ಶುಲ್ಕ ಅಂತೇಳಿ ಇದೆ. ಸೊ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಯೋಜನೆ ಕಾರ್ಮಿಕರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದೆ. ಸುಮ್ಮನೆ ಹಳೆ ಪದ್ಧತಿಯಲ್ಲೇ ಕೆಲಸ ಮಾಡೋದ್ರ ಬದಲು ಈ ಟ್ರೈನಿಂಗ್ ತೆಗೆದುಕೊಂಡು ಹೊಸ ಟೂಲ್ ಕಿಟ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸಂಪಾದನೆಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಸ್ಕೀಮ್ನಿಂದ ಸಾಧ್ಯ ಇದೆ, ಅವಕಾಶ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಹಾಗೆಯೇ ಯಾರ್ಯಾರು ನಿಮಗೆ ಗೊತ್ತಿರುವಂಥ ಕಾರ್ಮಿಕರಿದ್ದಾರೋ, ಸೊ ಯಾರ್ಯಾರಿಗೆಲ್ಲ ಅರ್ಹತೆ ಇದೆ ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದೆ, ನಿಮಗೂ ಕೂಡ ಗೊತ್ತಾಗಿದೆ, ಅಂಥವರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಇದರ ಬೆನಿಫಿಟನ್ನು ಅವರು ಕೂಡ ಪಡ್ಕೊಳ್ಬೋದು. ಹಾಗೆಯೇ ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಷನ್ಗೋಸ್ಕರ ಬಾಸ್ವಾಲಾ ಡೈಲಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.